ವಿಚ್ಛೇದಿತ ಮಹಿಳೆಯನ್ನ ಮದುವೆಯಾಗಿ ಭೂಪ ಕೈಕೊಟ್ಟಿದ್ದಾನೆ. ಮದುವೆಯಾದ ಬಳಿಕ ಮೋಹನ್ ರಾಜ್ ಎಂಬಾತ ಪರಾರಿಯಾಗಿದ್ದಾನೆ. ನೋಡಿ, ವಿಚ್ಛೇದಿತ ಮಹಿಳೆ ಆಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಬಂದಿದ್ದ ಮೋಹನ್ ರಾಜ್. ಈಗ ಮಗು ಆದ ನಂತರ ಆತ ಎಸ್ಕೇಪ್. 36 ಲಕ್ಷ ರೂಪಾಯಿ ಪಡೆದು ಮಹಿಳೆಗೆ ದೋಖಾ ಮಾಡಿದ್ದಾನೆ ಎನ್ನುವಂತಹ ಆರೋಪ. ಬನಶಂಕರಿಯ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಬಗ್ಗೆ ದೂರು ಕೊಟ್ಟಿದ್ದಾರೆ. ಮೋಹನ್ ಬಳಿ ಕೇಳಲು ಹೋದ್ರೆ ಬೆದರಿಕೆ ಮಾಡ್ತಾ ಇದ್ದಾನೆ ಅಂತ ಆರೋಪ. ನೀನ್ಯಾರು, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಪೊಲೀಸರಿಂದಲೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮೊದಲ ಪತಿಗೆ ಡಿವೋರ್ಸ್ ನೀಡಿದ್ರು ಸಂತ್ರಸ್ತ ಮಹಿಳೆ. 10 ವರ್ಷಗಳ ಹಿಂದೆ ಮಹಿಳೆಗೆ ಮೋಹನ್ ಪರಿಚಯವಾಗಿತ್ತು. ಮೊದಲ ಪತಿಗೆ ಅವರು ಡಿವೋರ್ಸ್ ನೀಡಿದ್ರು. ಈ ಮೋಹನ್ ರಾಜ್ ಪರಿಚಯ ಆಗಿರೋದು 10 ವರ್ಷಗಳ ಹಿಂದೆ. 2021ರಲ್ಲಿ ವಿಚ್ಛೇದನ ಆಗಿತ್ತು. ಅದಾದ ನಂತರದಲ್ಲಿ ಮನೆ ಕಟ್ಟಿ ಜೀವನವನ್ನ ಶುರು ಮಾಡೋಣ ಅಂತ ಹೇಳಿ ಮೋಹನ್ ರಾಜ್ ಈ ಸಂತ್ರಸ್ತ ಮಹಿಳೆ ಜೊತೆ ಕತೆ ಕಟ್ಟಿದ್ದ. ಚಿನ್ನಾಭರಣ ಸೇರಿ 36 ಲಕ್ಷ ಪಡೆದು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. 2022ರಲ್ಲಿ ವಿಚ್ಛೇದಿತ ಮಹಿಳೆ ಜೊತೆ ಮೋಹನ್ ವಿವಾಹ. 2023ರಲ್ಲಿ ಒಂದು ಹೆಣ್ಣು ಮಗುಗೆ ಜನ್ಮ ನೀಡಿದ್ರು. ಈಗ ಆತ ಎಸ್ಕೇಪ್ ಆಗಿದ್ದಾನೆ. ನ್ಯಾಯ ಕೇಳೋಕ್ ಹೋದ್ರೆ ಮೋಹನ್ ಬೆದರಿಕೆ ಹಾಕ್ತಿದ್ದಾನೆ ಅನ್ನುವಂತಹ ಆರೋಪ. ಆತನ ಮನೆ ಬಳಿ ಹೋದ್ರೆ ನನಗೆ ಹೊಡೆದೇ ಕಳಿಸ್ತಾನೆ. ಬನಶಂಕರಿ ಠಾಣೆಗೆ ದೂರು ನೀಡಿದ್ರು. ನ್ಯಾಯ ಸಿಗ್ತಾ ಇಲ್ಲ ಅಂತ ಮಹಿಳೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. TV9 ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸಂತ್ರಸ್ತ ಮಹಿಳೆ. ನೋಡಿ, ಒಂದ್ ಕಡೆ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದಲ್ಲದೆ ಮಗು ಕೊಟ್ಟಿದ್ದಾರೆ. ಮಗು ಜೊತೆಗೆ 36 ಲಕ್ಷ ಹಣವನ್ನ ದೋಚಿದ್ದಾನಂತೆ. ಮೋಹನ್ ರಾಜ್ ಅನ್ನೋರು ನಂಗೆ 10 ವರ್ಷದಿಂದ ಪರಿಚಯ ಇದ್ದಾರೆ. 2022ರಲ್ಲಿ ನಮಗೆ ಮದುವೆ ಆಯಿತು. 2023 ಫೆಬ್ರವರಿಲಿ ಒಂದು ಹೆಣ್ಣು ಮಗು ಆಯಿತು. ಆಮೇಲೆ 2025 6ನೇ ತಿಂಗಳಲ್ಲಿ ಮನೆ ಬಿಟ್ಟು ಹೋದವನು ಇವತ್ತಿಗೂ ಬಂದಿಲ್ಲ. ನ್ಯಾಯ ಕೇಳಕ್ಕೆ ಅವ್ರ ಮನೆಗೆ ಹೋಗಿದ್ದಕ್ಕೆ ಹೊಡೆದು ಆಚೆ ಹಾಕಿದ್ರು. ಕಂಪ್ಲೇಂಟ್ ಕೊಟ್ಟರೆ ನನಗೆ ಯಾವುದೇ ರೀತಿ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. 4 ಕಂಪ್ಲೇಂಟ್ ಕೊಟ್ಟಿದ್ದೀನಿ. 4 ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ನನಗೆ ಹೇಳ್ತಿದ್ದಾರೆ, ಇನ್ನೊಂದ್ಸಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ನಿನ್ನನ್ನು ಎತ್ತಿ ಒಳಗಡೆ ಹಾಕ್ತೀನಿ, ಬರಬಾರ್ದು ಅಂತ ನನಗೆ ಹೆದರಿಸ್ತಾ ಇದ್ದಾರೆ ಸರ್. ಮೋಹನ್ ಅವರು ನಾವು ಎಲ್ಲ ಒಂದೇ ಏರಿಯಾದಲ್ಲೇ ಇರೋದು. ನನ್ನ ಬಗ್ಗೆ ಅವ್ರಿಗೆ ಎಲ್ಲ ವಿಚಾರನೂ ಗೊತ್ತಿದ್ದು ಕೂಡ ನಿನ್ನ ಜೊತೆ ಚೆನ್ನಾಗಿದ್ದು ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಂಬಿಸಿ ಮದುವೆ ಮಾಡ್ಕೊಂಡು ಆದಮೇಲೆ ನನ್ನ ಹತ್ರ 36,60,200 ರೂಪಾಯಿನ ಒಡವೆ ಮೂಲಕ ಅಡ ಇಟ್ಟು ಲೋನ್ಗಳು ಇಸ್ಕೊಟ್ಟು ಆಮೇಲೆ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ GPay ಮೂಲಕ ಎಲ್ಲ ಕಳಿಸಿದ್ದೀನಿ ನಾನು. ಇವಾಗ ನೋಡಿದ್ರೆ ನೀನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಸರ್. ಅದು ಅವರು ಹೆಲ್ತ್ ಇಶ್ಯೂ ಇತ್ತು. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಮಗೆ ಡಿವೋರ್ಸ್ ಆಗಿ ಬಿಟ್ಬಿಟ್ಟು. ಅದು 2021ರಲ್ಲಿ ಅವರೇ ಕೊಡಿಸಿದ್ದು ಡಿವೋರ್ಸ್. ಆಮೇಲೆ ಇವ್ರು ಇದ್ಕೊಂಡು ನಮ್ಮನೆ ಹತ್ರನೇ ಇರೋದ್ರಿಂದ ನನ್ನ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ನಿನಗೆ ಲೈಫ್ ಕೊಡ್ತೀನಿ, ಮಗುನ ಚೆನ್ನಾಗಿ ನೋಡ್ಕೊತೀನಿ ಅಂತ ಒಪ್ಪಿಸಿ ನಂಬಿಸಿ ಮದುವೆ ಮಾಡಿಕೊಂಡು ನನ್ನ ಮಗನಿಗೂ ಹೊಡೆದು ಟಾರ್ಚರ್ ಮಾಡೋನು ಸರ್. ಆವಾಗ ನನ್ನ ಮಗುನ ನಮ್ಮ ಅಮ್ಮನ ಹತ್ರ ಜಾಸ್ತಿ ಬಿಡ್ತಾಯಿದ್ದೆ. ಈ ಮಗುಗೂ ಹೊಡಿತಾನೆ ಸರ್. ಹೆಣ್ಮಗು ಅಂದರೆ ಅವ್ನಿಗೆ ಇಷ್ಟ ಇಲ್ಲ. ತುಂಬ ಸಲ ಹೇಳಿದ್ದಾನೆ ಅವನು. ಮಕ್ಕಳೆಲ್ಲ ಬೇಡ ಅಂತ ತುಂಬ ಟಾರ್ಚರ್ ಮಾಡ್ತಾಯಿದ್ದೆ. ಹೆಣ್ಮಗುನೇ ಬೇಡ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದೆ ಸರ್. ಇಲ್ಲ, ಮದುವೆಗೆ ಮುಂಚೆನೂ ಆಗಿದೆ, ಮದುವೆ ಆದಮೇಲೂ ಆಗಿದೆ ಸರ್. ಹಾಂ ಸರ್. ಊಟದಲ್ಲೆಲ್ಲ ಹಾಕಿ ಕೊಟ್ಬಿಡೋನು ಸರ್. ನಾನು ಅದು ಕಣ್ಣಲ್ಲಿ ನೋಡಿದೆ. ಅವನು ಮಗು ಜೊತೆ ಆಡಬೇಕಾದ್ರೆ ಅವ್ನ ಫೋನು ನನ್ನ ರಿಂಗ್ ಆಯಿತು ಅಂತ ತೆಗ್ದು ನೋಡಿದೆ. ಅವ್ರು ಬೇರೆ ಹುಡುಗಿ ಜೊತೆ ಅವನ ಹತ್ರ ಸಂಬಂಧ ಇದ್ದಿದ್ದು ಫೋಟೋಗಳೆಲ್ಲ ನೋಡಿದ ತಕ್ಷಣ ಅವನ್ನ ಕೇಳಿದ ತಕ್ಷಣ ಫೋನೇ ಕಿತ್ಕೊಂಡು ಹೊಡೆದಾಕ್ಬಿಟ್ಟ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಸುಮ್ಮನೆ ಆದರೆ ಮನೇಲಿ ಜಗಳ ಬೇಡ, ಇವನು ಸುಮ್ಮನೆ ಸಂಸಾರದಲ್ಲಿ ಜಗಳ ಆಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟೆ. ಇನ್ನು ಸ್ವಲ್ಪ ದಿವಸ ಬಿಟ್ಟು ನೋಡಿದ್ರೆ ಅವನು FBನಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಹುಡುಗಿದಿರಿಗೆ ಇವನೇ ಮೇಲೆ ಬಿದ್ದು ಅಸಭ್ಯವಾಗಿ ಮೆಸೇಜ್ ಮಾಡೋದು, ವೀಡಿಯೋಗಳು ಕಳಿಸು ಅಂತ ಕೇಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದ ಸರ್. ಅದನ್ನು ನಾನು ಕೇಳಿದೆ ಸರ್. ನಾನು ಕೇಳಿದ್ದಕ್ಕೆ